ಓಂ ನಮೋ ಶ್ರೀ ಕಾಲಭೈರವಾಯ ನಮಃ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಕಾಲಭೈರವನ ಅಷ್ಟಮಿ ದಿನದಂದು ನಾವು ಯಾವ ಮಂತ್ರವನ್ನು ಹೇಳಬೇಕನ್ನೋದನ್ನು ತಿಳಿಸ್ಕೊಡ್ತೀವಿ. ನೋಡಿ, ದೈವಿಕ ಆಶೀರ್ವಾದ ಇಲ್ಲದೆ ಇದ್ದರೆ ಯಾವುದೇ ಒಂದು ಹುಲ್ಲು ಕಡಿ ಕೂಡ ಅಲರ್ಸೋಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಭೈರವನ ಒಂದು ಆಶೀರ್ವಾದ ಹೊಂದಿದ್ರೆ ಯಾವುದೇ ಒಂದು ಶತ್ರುಕಾಟ ಅಥವಾ ಹಿತಶತ್ರುಗಳ ಹಿಂಸೆಯಿಂದ ನಾವು ಪಾರಾಗ್ಬೋದು. ಹಾಗೆಯೇ ಭೈರವನ ಒಂದು ಆಶೀರ್ವಾದವಿದ್ದರೆ ಎಲ್ಲ ಕೆಲಸಗಳು ಕೂಡ ಸಂಪೂರ್ಣವಾಗಿ ಯಶಸ್ಸಿನಿಂದ ಪೂರ್ಣಗೊಳ್ಳುತ್ತೆ. ಭೈರವನ ಆಶೀರ್ವಾದ ಪಡಿಬೇಕಂತ ಹೇಳಿದ್ರೆ ಅತ್ಯಂತ ಉಗ್ರ ರೂಪಗಳಲ್ಲಿ ಒಂದಾದಂತಂದರೆ ಶಿವನ ರೂಪಗಳಲ್ಲಿ ಉಗ್ರ ರೂಪ ಅಂತ ಹೇಳಿದ್ರೆ ಕಾಲಭೈರವ. ಇವರ ಒಂದು ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಎಷ್ಟೋ ಜನ ನಮಗೆ ಗೊತ್ತಿಲ್ದಿರನೇ ಶಾಪ ಆಗ್ತಿರ್ತಾರೆ, ಹಿಂದಿಂದ ಬೈಕೊಳ್ತಿರ್ತಾರೆ. ನಾವು ಯಾವುದೇ ರೀತಿಯಾಗಿ ಮುನ್ನಡಿಬಾರ್ದು ಅನ್ನೋದನ್ನ ಕೂಡ ಒಂದು ಯೋಚನೆ ಮಾಡಿಕೊಂಡು ಯಾವುದೋ ಒಂದು ತಂತ್ರ ಮಂತ್ರದಿಂದ ನಮ್ಮ ಕುಟುಂಬಗಳಿಗೆ ಅವರು ಹಿಂಸೆ ಕೊಡೋಕೆ ನೋಡ್ತಿರ್ತಾರೆ. ಅಂಥವರ ಹಿಂಸಾಚಾರವನ್ನು ನಾಶ ಮಾಡೋದಕ್ಕೆ ಕಾಲಭೈರವನ ಒಂದು ಈ ಮಂತ್ರವನ್ನು ನೀವು ಪಾರಾಯಣ ಮಾಡಿ. ಖಂಡಿತವಾಗಿಯೂ ನಿಮ್ಮ ಕುಟುಂಬವನ್ನು ಕಾಲಭೈರವನು ಸದಾ ಕಾಪಾಡ್ತಾರೆ. ಹಾಗೆಯೇ ನಿಮಗೆ ಕೆಟ್ಟದನ್ನು ಬಯಸುವಂಥ ಮನಸ್ಸನ್ನು ಕೂಡ ಅವರು ಚೇಂಜ್ ಮಾಡ್ತಾರೆ. ಇನ್ನು ಭೈರವನ ಆಶೀರ್ವಾದ ಪಡೆಯೋದಕ್ಕೋಸ್ಕರ ನಾವು ಮಾರ್ಚ್ 11 ಬುಧವಾರ ವಿಶೇಷವಾಗಿ ಈ ವರ್ಷ ಬಂದಿರುವಂಥ ಕಾಲಭೈರವನ ಅಷ್ಟಮಿ ತುಂಬಾ ಶಕ್ತಿಶಾಲಿಯಾಗಿ ಬಂದಿದೆ. ಆದ್ದರಿಂದ ಬೆಳಗ್ಗೆನೇ ನೀವು ಮನೆಗೆ ಸಂಪೂರ್ಣವಾಗಿ ಸ್ನಾನಗಳನ್ನ ಮಾಡಿಕೊಂಡು ದೇವರ ಕೋಣೆಯನ್ನು ನೀವು ಸ್ವಚ್ಛ ಮಾಡಿಟ್ಕೊಂಡು ಹಾಗೆಯೇ ಸಂಕಲ್ಪದೊಂದಿಗೆ ಪೂಜೆ ಪುನಸ್ಕಾರಗಳನ್ನ ನೀವು ಮಾಡಬೇಕು. ಹಾಗೆಯೇ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡುವಂತಹ ಕಾಲಭೈರವರ ಈ ಒಂದು ಮಂತ್ರವನ್ನು ನೀವು ಪ್ರತಿ ಸೋಮವಾರ ಕೂಡ ನೀವು ಪಾರಾಯಣ ಮಾಡ್ಬೋದು. ಹಾಗೆ ಇನ್ನೂ ವಿಶೇಷವಾಗಿ ಈ ಒಂದು ಪೂಜೆ ಪುನಸ್ಕಾರ ನಂತರ ನೀವು ಉಪವಾಸದಿಂದ ಮಾಡಿದರೆ ಇನ್ನೂ ಕೂಡ ಕಾಲಭೈರವನಿಗೆ ನಿಮ್ಮ ಒಂದು ಕೋರಿಕೆಗಳು ಆದಷ್ಟು ಬೇಗನೆ ಅವರಿಗೆ ತಲುಪುತ್ತಂತಲೇ ಹೇಳ್ಬೋದು. ಹಾಗೆ ಕಾಲಭೈರವರಿಗೆ ಪೂಜೆ ಸಲ್ಲಿಸಬೇಕಾದ್ರೆ ಭಯ ಮತ್ತು ಕಷ್ಟಗಳು ನಿವಾರಣೆ ಆಗಲಿ ಅಂತ ನಾವು ಬೇಡ್ಕೋಬೇಕು. ಹಾಗೆಯೇ ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಕಾಲಭೈರವರ ಪೂಜೆಯನ್ನು ಮಾಡಿ ಈ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು. ಕಾಲಭೈರವರ ಪೂಜೆ ನಿಮ್ಮಲ್ಲಿ ಆರ್ಥಿಕ ಸುಖ ತರುಕೊಡುತ್ತೆ. ಹಾಗೆಯೇ ಭಯ ಇದ್ದರೆ, ದುಃಖ ಇದ್ದರೆ, ಯಾವುದೇ ಒಂದು ನೆಗೆಟಿವ್ ಶಕ್ತಿಗಳಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ತೊಂದರೆಗಳಾಗ್ತಿದ್ರೆ ಖಂಡಿತವಾಗಿಯೂ ಅದನ್ನ ಮುಕ್ತವಾಗ್ತದೆ. ಹಾಗೆಯೇ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ಉಪವಾಸ ಮಾಡಿ ಈ ಕಾಲ ಅಷ್ಟಮಿಯಿಂದ ನಾವು ಅಂದರೆ ಈ ಒಂದು ಹಬ್ಬವನ್ನು ನಾವು ಆಚರಿಸಬೇಕು. ಹಾಗೆಯೇ ಕಾಲಾಷ್ಟಮಿಯ ದಿನದಿಂದ ಕಾಲಭೈರವ ದೇವರನ್ನು ವಿಶೇಷವಾಗಿ ನಾವು ರಾತ್ರಿಯಲ್ಲಿ ಪೂಜೆ ಮಾಡ್ತೀವಿ. ಬೆಳಗ್ಗೆ ಕೂಡ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪದೊಂದಿಗೆ ಪೂಜೆ ಪುನಸ್ಕಾರಗಳಾದಮೇಲೆ ಕಾಲಾಷ್ಟಮಿ ದಿನ ರಾತ್ರಿಯ ಸಮಯದಲ್ಲಿ ಈ ಒಂದು ಪೂಜೆ ಪುನಸ್ಕಾರಗಳನ್ನು ಹಾಗೆ ಇವತ್ತು ಹೇಳುವಂಥ ಮಂತ್ರವನ್ನು ನೀವು ಪಾರಾಯಣ ಮಾಡ್ಕೋಬೋದು. ಹಾಗೆಯೇ ಕಾಲಾಷ್ಟಮಿನ ಆಚರಿಸ್ತಿರೋದ್ರಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಕಷ್ಟಗಳಿದ್ದರೆ ಖಂಡಿತವಾಗಿ ಅದು ನಿವಾರಣೆ ಆಗುತ್ತೆ. ಉಪವಾಸ ಮಾಡಿ ಇಡೀ ದಿನ ಕಾಲಭೈರವನ ಪೂಜಿಸೋದ್ರಿಂದ ಹಾಗೆಯೇ ಮಂತ್ರಗಳನ್ನ ನೀವು ಪಾರಾಯಣ ಮಾಡಿದ್ರೆ ನಿಮ್ಮೆಲ್ಲ ಆಸೆಗಳು ಕೋರಿಕೆಗಳು ಆದಷ್ಟು ಬೇಗನೆ ನೆರವೇರುತ್ತೆ. ಕಾಲಭೈರವರ ಶಿವನ ಮತ್ತೊಂದು ರೂಪ ನಿಮಗೆಲ್ಲ ಗೊತ್ತಿದೆ. ಶಿವನ ಒಂದು ಉಗ್ರ ರೂಪವೇ ಈ ಕಾಲಭೈರವರ ರೂಪ. ಎಷ್ಟೋ ಜನ ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಬಗ್ಗೆ ಒಂದು ಒಳ್ಳೆ ಮಾತುಗಳನ್ನ ಆಡ್ತಾರೆ. ಆದರೆ ನಮ್ಮ ಬೆನ್ನಿ ಹಿಂದೆ ನಮಗೆ ಗೊತ್ತಿಲ್ಲದಿರೋ ಹಾಗೆ ನಮಗೆ ಶಾಪ ಹಾಕ್ತಾರೆ. ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಮುನ್ನಡಿಬಾರ್ದು ಅಂತ ನಮ್ಮನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂಥವರಿಂದ ನಾವು ದೂರ ಆಗೋದಕ್ಕೆ ಅಥವಾ ಅಂಥವರ ಒಂದು ಕೆಟ್ಟ ಆಲೋಚನೆಗಳು ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಮಾಡಬಾರ್ದು ಅಂತಂದರೆ ಕಾಲಭೈರವರ ಈ ಒಂದು ಮಂತ್ರವನ್ನು ನೀವು ಪಾರಾಯಣ ಮಾಡಲೇಬೇಕು. ಹೀಗಾಗಿ ತಿಳಿಸಿದಾಗೆ ಕಾಲಭೈರವ ಶಿವನ ಮತ್ತೊಂದು ರೂಪ. ನಿಮ್ಮ ಗುಪ್ತ ಶತ್ರುಗಳು ಅಂದರೆ ಗೊತ್ತಿಲ್ಲದಿರುವಂಥ ಶತ್ರುಗಳು ಕಾಲಭೈರವರ ಈ ಒಂದು ಮಂತ್ರದಿಂದ ಅಥವಾ ಪೂಜೆಯಿಂದ ಪ್ರತಿಯೊಂದು ಕಷ್ಟ ನಿವಾರಣೆಗೆ ನಿಮಗೆ ಸಹಾಯವಾಗುತ್ತೆ. ಹಾಗೆ ಅದರಲ್ಲೂ ಕೂಡ ಹಣಕಾಸು, ಅನಾರೋಗ್ಯ, ದಾಂಪತ್ಯ ಜೀವನದಲ್ಲಿ ಕಲಹಗಳಿದ್ದರೆ, ಪಾಸ್ತಿಗಳಲ್ಲಿ ಏನಾದರೂ ವಿವಾದಗಳಿದ್ದರೆ, ಮಕ್ಕಳ ಸಮಸ್ಯೆಗಳಿದ್ದರೆ, ಅಂದರೆ ಓದಿನಲ್ಲಿ ಯಾವುದೇ ಆಸಕ್ತಿ ಇರೋದಿಲ್ಲ ಅಥವಾ ಮಕ್ಕಳು ಬೇರೆ ರೀತಿಯಾಗಿ ಒಂದು ಅವರ ಒಂದು ಕಾನ್ಸಂಟ್ರೇಷನ್ ಬೇರೆ ಕಡೆ ಇದ್ದರೆ ಖಂಡಿತವಾಗಿಯೂ ಒಂದು ಕಾಲಭೈರವರ ಈ ಒಂದು ಪೂಜೆ ಪುನಸ್ಕಾರಗಳಿಂದ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲೂ ಕೂಡ ಉನ್ನತ ನಡೆಯನ್ನು ಅವರು ಗಳಿಸ್ಕೊಳ್ತಾರೆ. ಹಾಗೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಅಡ್ಡಿಗಳಿದ್ದರೆ ಕಾಲಭೈರವರ ಪೂಜೆ ಒಂದಿಂದ ದೊಡ್ಡ ಪರಿಹಾರನ ನೀವು ತಗೊಳ್ತೀರಾ. ಹಾಗೆ ಕಾಲಭೈರವರ ಆರಾಧನೆಯಿಂದ ಮನೆಯಿಂದ ಮತ್ತು ಮನಸ್ಸಿನಿಂದ ಯಾವುದೇ ಒಂದು ಕೆಟ್ಟ ಆಲೋಚನೆಗಳಿದ್ದರೆ, ಅಶುದ್ಧತೆ ಇದ್ದರೆ ಅಥವಾ ಯಾವುದೇ ಒಂದು ಭಯ ದುಮಾನಗಳಿದ್ದರೆ ಖಂಡಿತವಾಗಿಯೂ ಅದೆಲ್ಲ ಕೂಡ
ದೂರ ಆಗುತ್ತೆ. ಇನ್ನು ಬೆಳಗಿನ ಸ್ನಾನ ಮಾಡಿಕೊಂಡು ಕಾಲಭೈರವರಿಗೆ ನೀವು ಬಾಳೆಹಣ್ಣು ಹಾಗೆಯೇ ಬಿಲ್ಪತ್ರೆ ನೈವೇದ್ಯವಾಗಿ ಇಡಬೇಕು. ವಿಶೇಷವಾಗಿ ಕಾಲಾಷ್ಟಮಿ ದಿನದಂದು ನೀವು ರಾತ್ರಿ ಸಮಯದಲ್ಲಿ ಈ ಮಂತ್ರವನ್ನು ಪಾರಾಯಣ ಮಾಡಬೇಕು. ಈಗ ಮಂತ್ರ ಹೀಗಿದೆ: ಓಂ ಭೈರವಾಯ ನಮಃ. ಈ ಮಂತ್ರವನ್ನು ನೀವು 108 ಬಾರಿ ಚಿನ್ಮುದ್ರೆಯೊಂದಿಗೆ ದೇವರಿಗೆ ನಮಸ್ಕರಿಸ್ಕೊಂಡು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಕೋರ್ಕೊಂಡು ಈ ಮಂತ್ರವನ್ನು ನೀವು ಹೇಳಬೇಕು. ಗೊತ್ತಿರಬೇಕು ನಿಮಗೆಲ್ಲರಿಗೂ ಕೂಡ, ಭೈರವನ ಪ್ರೀತಿ ಪಾತ್ರ ಪ್ರಾಣಿ ಅಂತ ಹೇಳಿದರೆ ಅದು ನಾಯಿ. ನಾವು ನಾಯಿಯನ್ನು ಕೂಡ ದೇವರ ಸ್ವರೂಪ ಅಂತಲೇ ಕೇಳ್ತೀವಿ. ಯಾಕಂತ ಹೇಳಿದರೆ ಕಾಲಭೈರವರ ಒಂದು ವಿಶೇಷವಾದ ವಾಹನ ಅದು ನಾಯಿ. ಅದು ನಾರಾಯಣ ಸ್ವರೂಪ ಕೂಡ ಹೌದು. ಆದ್ದರಿಂದ ಕಾಲಭೈರವರ ಇನ್ನೂ ಕೂಡ ಆದಷ್ಟು ಬೇಗ ಅವರ ಒಂದು ಆಶೀರ್ವಾದ ಕೃಪಕಟಾಕ್ಷ ಬೇಕಂತೇಳಿದರೆ ಅವತ್ತಿನ ದಿನ ನೀವು ಸಂಜೆ ಅಥವಾ ಬೆಳಗ್ಗೆ ಸಮಯದಲ್ಲಿ ನಾಯಿಗಳಿಗೆ ಊಟಗಳನ್ನ ಹಾಕಿ, ಹಾಗೆಯೇ ಅವುಗಳಿಗೆ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿ, ಅದು ಮಾಡಿ ನೋಡಿ. ಖಂಡಿತವಾಗಿಯೂ ಕಾಲಭೈರವರ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೆ ಸಿಗುತ್ತದೆ. ಈಗ ಇನ್ನು ವಿಶೇಷವಾದ ಮಂತ್ರ ಕಾಲಭೈರವರ ಗಾಯತ್ರಿ ಮಂತ್ರ ಈ ರೀತಿಯಾಗಿದೆ: ಓಂ ಕಾಲಭೈರವಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಈ ಒಂದು ಮಂತ್ರವನ್ನು ನೀವು 3 ಸಾರಿ ಕಾಲಭೈರವ ಅಷ್ಟಮಿ ದಿನ ಪಾರಾಯಣ ಮಾಡಿ. ಈ ಒಂದು ಮಂತ್ರದಿಂದ ಭಯ ನಿವಾರಣೆ, ಜೀವನದಲ್ಲಿ ಯಶಸ್ಸು ಹಾಗೆಯೇ ಶಾಂತಿ ಕೂಡ ನಿಮ್ಮ ಜೀವನದಲ್ಲಿ ನೆಲೆಸುತ್ತೆ. ಮತ್ತೊಮ್ಮೆ ಹೇಳ್ತೀವಿ, ಕಾಲಭೈರವ ಅಷ್ಟಮಿ ದಿವಸ ನಾಯಿಗಳಿಗೆ ಊಟ ಕೊಡೋದನ್ನ ಮರಿಬೇಡಿ. ಹಾಗೆ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿ. ಹಾಗೆ ಪ್ರಾಣಿ ಪಕ್ಷಿಗಳು ಕೂಡ ಆದಷ್ಟು ಬೇಗ ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ. ಯಾಕಂತೇಳಿದರೆ ಅವರೆಲ್ಲ ಕೂಡ ದೇವರ ಸ್ವರೂಪ. ಹಾಗಾಗಿ ಈ ಒಂದು ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿದ್ದೀರಂತ ಭಾವಿಸ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಗೊತ್ತಿಲ್ಲದಿರೋ ಏನೋ ಒಂದು ತಪ್ಪು ಮಾಡಿದೆ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಓಂ ನಮೋ ಶ್ರೀ ಕಾಲಭೈರವಾಯ ನಮಃ.